ನಮಸ್ಕಾರ ರೀ ಮೇಡಮ್, ಏನ್ ಬೇಕಾಗಿತ್ರಿ? ಸರ್ ನಮ್ಮ ಕೆಲಸ ಆಗಬೇಕಿತ್ತು ಸರ್. ಪ್ಲೀಸ್ ಸರ್, ಇದೊಂದು ಬಿಲ್ ಪಾಸ್ ಮಾಡ್ಕೊಡಿ. ನೋಡ್ರಿ, ನೀವು ಬಿಲ್ ಪಾಸ್ ಮಾಡ್ಬೇಕಂದ್ರ ಸ್ವಲ್ಪ ಹಾಗೆ ತಳ್ಳಿ. ಅಷ್ಟೇನಾ? ರೀ ಯಾಕ್ರಿ ತಳ್ಳಿದ್ದು? ರೀ ನೀವೇ ಹೇಳಿದ್ರಲ್ಲ ತಳ್ಳಿ ಅಂತ. ರೀ ನಾನು ಹೇಳಿದ್ದು ತಳ್ಳಿ ಅಂತ, ಆ ತಳ್ಳು ಅಲ್ಲ, ಈ ತಳ್ಳು. ಆಯ್ತು ಸರ್, ನಾಳೆ ತಂದು ಕೊಡ್ತೀವಿ. ನಮಸ್ಕಾರ ಸಾಹೇಬರೇ. ನಮಸ್ಕಾರ ಯಜಮಾನ್ರೆ, ಹೇಳಿ ಏನ್ ಸಮಾಚಾರ? ಸಾಹೇಬರೇ, ಒಂದು ಪೆನ್ಷನ್ ಪೇಪರ್ಗೆ ಸಹಿ ಆಗ್ಬೇಕಿತ್ತು. 6 ತಿಂಗಳಾಯ್ತು, ಆಫೀಸ್ಗೆ ಬಂದು ಹೋಗೋದಾಗಿದೆ. ಅಜ್ಜ, ಒಂದ್ ವಾರ ಬಿಟ್ಟು ಬನ್ನಿ, ನೋಡ್ತೀನಂತೆ. ಸಾಹೇಬ್ರೆ, ಹಾಗೆಲ್ಲ ಹೇಳ್ಬೇಡಿ. ನಿಮಗಿಂತ ಮುಂಚೆ ಇದ್ದ ಸಾಹೇಬ್ರು ಹೀಗೆ ಹೇಳಿದ್ರು. ನೋಡಜ್ಜ, ನಿಮ್ ಕೆಲ್ಸ ಆಗ್ಬೇಕಂದ್ರ ನೀವು ಸ್ವಲ್ಪ ಸರ್ ನೀವು ಹೇಳಿದ್ ರೆಡಿ ಇದೆ. ಕೊಡಿ ಮೇಡಮ್, ಈಗಲೇ ಸಹಿ ಮಾಡ್ತೀನಿ. ಅರ್ಥ ಆಯ್ತಾ ಅಜ್ಜ? ಸರಿ ಸಾಹೇಬ್ರೆ, ಎಷ್ಟು ಕೊಡಬೇಕು ಹೇಳಿ ಸರ್? 3 ಬೆರಳು ತೋರಿಸುತ್ತಾ. ಅಯ್ಯೋಪ್ಪ, 3 ಲಕ್ಷ ಕೊಡಿ ಅಜ್ಜ, ನಿಮ್ ಕೆಲ್ಸ ಇವತ್ತೇ ಮಾಡ್ಕೊಡ್ತೀನಿ. 3 ಲಕ್ಷ? ಅಯ್ಯೋ, ನಾನು ಜೀವಮಾನ ಇಡೀ ದುಡಿದು ನನ್ನ ಮಗಳ ಮದುವೆಗೋಸ್ಕರ ಕೂಡಿಟ್ಟಿರುವ ಹಣ. ನಂಗೆ ಅದೆಲ್ಲ ಗೊತ್ತಿಲ್ಲ ಅಜ್ಜ, ನಿಮ್ ಕೆಲ್ಸ ಆಗ್ಬೇಕಂದ್ರೆ ಕೊಡ್ಬೇಕಷ್ಟೇ. ಆಯ್ತು, ಸರಿ ಸಾಹೇಬ್ರೆ. ಮಗಳೇ, ಸುಸ್ತಾಗಿದೆ, ಸ್ವಲ್ಪ ನೀರ್ ತಂದು ಕೊಡು. ಯಾಕಪ್ಪ ಸುಸ್ತಾಗಿದ್ಯಾ? ತಗೋ ನೀರ್ ಕುಡಿ. ಮಗಳೇ, ನಿನ್ನ ಮದುವೆಗಂತ 3 ಲಕ್ಷ ರೂಪಾಯಿ ಕೂಡಿಟ್ಟುದು ದುಡ್ಡು ತಂದು ಕೊಡಮ್ಮ. ಆದ್ರೆ ಯಾಕಪ್ಪ? ಅದು ನನ್ನ ಪೆನ್ಷನ್ ಪೇಪರ್ಗೆ ಸಹಿ ಹಾಕಿಸೋಕೆ ಆ ಆಫೀಸರ್ಗೆ ಲಂಚ ಕೊಡ್ಬೇಕಂತಮ್ಮ, ಅದಕ್ಕೆ. ಸರಿ ಅಪ್ಪ, ತಗೊಂಡು ಹೋಗು. ಮಗಳೇ, ನೀ ಯೋಚನೆ ಮಾಡಬೇಡಮ್ಮ. ನಾ ಹಾಗಾದ್ರೆ ನಿನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಚೆನ್ನಾಗಿ ಮದುವೆ ಮಾಡಿ ಕೊಡ್ತೀನಿ. ಹೇಗೂ ನಿನ್ನ ಅಣ್ಣನಿಗೂ ಈಗ ಸರ್ಕಾರಿ ನೌಕರಿ ಸಿಕ್ಕಿದೆ. ಆಗ್ಲಿ ಅಪ್ಪ. ನೋಡಪ್ಪ, ಎಂತ ಕಾಲ ಬಂದಿದೆ. ಇಷ್ಟು ದಿವ್ಸ ನೀನು ಕಷ್ಟಪಟ್ಟು ದುಡ್ದ ನಿನ್ ಪೆನ್ಷನ್ ತಗೊಳಕ್ಕೂ ಲಂಚ ಕೊಡ್ಬೇಕಾಗಿ ಬಂದಿದೆ. ನಮಸ್ಕಾರ ಸಾಹೇಬ್ರೆ. ಅಜ್ಜ, ಬೆಳಗ್ಗೆ ಹೇಳಿದ್ದಲ್ಲ, ಮತ್ತೆ ಯಾಕೆ ಬಂದ್ರಿ? ನೀವು ಕೇಳಿದ್ದು ಇಲ್ಲಿದ್ದೀನಿ ನೋಡಿ ಸಾಹೇಬ್ರೆ. ಹೌದಜ್ಜ, ಕೊಡಿ ಕೊಡಿ. ಆಫೀಸರ್ ಮನೆಗೆ ಬಂದು ತಂಗಿ ಕೈಯಲ್ಲಿ 3 ಲಕ್ಷ ಕೊಡುತ್ತಾರೆ. ಇತ್ತೋ ತಂಗಿ, ಇದು ಹೋಗಿ ಸೇಫ್ ಲಾಕರ್ ಒಳಗೆ ಹೋಗಿ ತಂಗಿ. ಅಣ್ಣ, ಇದ್ರಾಗ ಏನಿದೆ? ಏನಿಲ್ಲ ತಂಗಿ, ಬರೇ 3 ಲಕ್ಷ ರೂಪಾಯಿ ಇದೆ. ಏನನ್ನ ಇಷ್ಟೊಂದು ಹಣ? ಇದು ಸಂಬಳನ ಗಿಂಬಳನ? ಒಂಥರ ಹಾಗೆ ತಂಗಿ. ಸರ್ಕಾರ ಸಂಬಳ ಕೊಡ್ತದಲ್ಲ ನಿನ್ಗೆ? ಸಂಬಳ ಏನೋ ಬರುತ್ತೆ, ಆದ್ರೂ ಚಾನ್ಸ್ ಸಿಕ್ಕಿದಾಗ ಎಲ್ಲೆಲ್ಲಿ ದುಡ್ಡು ಹೊಡಿಬಹುದೋ ಹೊಡೆದು ಬಿಡಬೇಕು ತಂಗಿ. ಅದೆಲ್ಲ ನಿಂಗೆ ಯಾಕ, ಹೇಳಿದಷ್ಟು ಮಾಡು. ಮೊದಲು ದುಡ್ಡು ಎತ್ತಿಡು. ಸರಿ ಅಣ್ಣ. ಅಣ್ಣ ಏನ್ ಹೇಳಿ ತಂಗಿ? ಅಣ್ಣ, ನಮ್ ಸೈಟ್ ರಿಜಿಸ್ಟ್ರೇಷನ್ಗೆ ಒಂದ್ ಸೈನ್ ಹಾಕ್ಬೇಕಾಗಿತ್ತು. ಹೋಗಿ ಬರ್ತೀಯಾ? ಇಲ್ಲಿ ತಂಗಿ, ನಂಗೆ ಒಂದ್ ಸ್ವಲ್ಪ ಕೆಲಸ ಐತಿ, ನಾ ಬರಕ್ಕಾಗಲ್ಲ. ಎಲ್ಲ ಕೆಲಸ ನಾನೇ ಮಾಡ್ಬೇಕು. ನಮಸ್ಕಾರ ಸರ್, ಹೊಸ್ದಾಗಿ ಬಂದಿರಾ? ಹ್ಞೂ ಮೇಡಮ್, ಹೊಸದಾಗಿ ಬಂದೀನಿ. ಏನ್ ಕೆಲಸ ಆಗ್ಬೇಕಾಗಿತ್ತಾ? ನೋಡಿ ಸರ್, ನಮ್ಮನೆ ಇನ್ನು ಯಾವಾಗ ರಿಜಿಸ್ಟರ್ ಆಗುವುದು? ನಿಮ್ಮ ಆಫೀಸಿಗೆ ಬಂದು ಹೋಗಿ ಸಾಕಾಯ್ತು. ಬರೇ ಒಂದ್ ಸೈನ್ ಬೇಕಾಗಿದೆ. ಸದ್ಯಕ್ಕೆ ಆಗಲ್ಲಮ್ಮ, ನಮ್ಮ ಹೆಡ್ ಕ್ಲರ್ಕ್ ರಜೆ ಮೇಲೆ ಹೋಗಿದ್ದಾರೆ. ಏನ್ ಸರ್, 3 ವರ್ಷದಿಂದ ಇದ್ದೇ ಹೇಳ್ತಿದ್ದೀರಿ. ನಿಮ್ ಹೆಡ್ ಕ್ಲರ್ಕ್ ಯಾವಾಗ್ಲೂ ರಜೆ ಮೇಲೆ ಇರ್ತಾರಾ? ಅದೆಲ್ಲ ನಿಮಗೆ ಅರ್ಥ ಆಗಲ್ಲಮ್ಮ. ನಿಮ್ಮ ಅಣ್ಣನನ್ನು ಬರಲು ಹೇಳಿ. ನಮ್ಮ ಅಣ್ಣ ತುಂಬಾ ಬಿಸಿ ಸರ್, ಹಾಗಾಗಿ ನಾನೇ ಯಾವಾಗ್ಲೂ ಓಡಾಡೋದು. ಅದೇನೋ ವಿಷಯ ನನ್ಗೆ ಹೇಳಿ. ಸ್ವಲ್ಪ ತಳ್ಳಬೇಕಾಗುತ್ತೆ. ರೀ ಯಾಕಮ್ಮ ಹಾಕ್ತಂತೀಯ? ಸರ್, ನೀವೇ ಎಲ್ಲ ತಳ್ಳಕ್ಕೆ. ರೀ ಅದಲ್ಲ, ಇಷ್ಟು ತಳ್ಳಿದ್ರೆ ನಿಮ್ಮ ಕೆಲಸ ಆಗುತ್ತೆ ಅಂದಿದ್ದು. 300 ಅಷ್ಟೇನಾ? ಇಷ್ಟು ಹೇಳಕ್ಕೆ ನನ್ಗೆ 3 ವರ್ಷ ಕಾಯ್ತಿದ್ರ ನೀವು? ಹೋಗಮ್ಮ, 300ಕ್ಕೆ 3 ಕೆಜಿ ಟೊಮೆಟೊ ಕೂಡ ಬರಲ್ಲ. ಈಗ 3 ಲಕ್ಷ ಕೊಡಿ. ನಮಸ್ಕಾರ ಸರ್. ಮೇಡಮ್, ಮತ್ತೆ ಯಾಕೆ ಬಂದ್ರಿ? ಸರ್, ನೀವು ಹೇಳಿದ್ರಲ್ಲ 3 ಲಕ್ಷ ತಂದೀನಿ. ಸರಿ ಮೇಡಮ್, ನಿಮ್ ಕೆಲಸ ಆಯ್ತು ಅನ್ಕೊ. ಅಣ್ಣ ಅಣ್ಣ, ಇದು ಖುಷಿಯಾದ ವಿಷಯ. ಏನ್ ತಂಗಿ, ಹೆಂಡತಿ ಸತ್ತೋದ್ಲ? ಅಯ್ಯೋ ಹೆಂಡತಿ. ಅಣ್ಣ, ನಿಲ್ಲಿಸು ಬಾಯಿ ಬಡ್ಕೊಳ್ಳೋದನ್ನ. ನಿನ್ ಹೆಂಡತಿಗೆ ಏನೂ ಆಗಿಲ್ಲ. ನಮ್ಮ ಮನೆ ರಿಜಿಸ್ಟ್ರೇಷನ್ ಆಯ್ತು ಅಷ್ಟೇ. ಲೀಲಿ, ಏನೇ ಯಾರನ್ನು ಬಾವಿ ಗಿವಿಗೆ ತಳ್ಬಿಟ್ಟಿ? ಅಯ್ಯೋ ಶಿವನೇ, ಈಗ ಪೊಲೀಸ್ ಕೇಸ್ ಆಗುತ್ತಲ್ಲಪ್ಪ. ಅಣ್ಣ ಅಣ್ಣ, ಏನೂ ಕನಸು ಕಾಣ್ಬೇಡ. ಮೊನ್ನೆ ನೀ ಕೊಟ್ಟಿದ್ದು 3 ಲಕ್ಷ ಇತ್ತಲ್ಲ, ಅದೇ ಕೊಟ್ಟು ಬಂದೆ. ಅಯ್ಯಯ್ಯೋ, ಬಿಟ್ಟಿಯಾಗಿ ಈ ಕೆಲಸಕ್ಕೆ 3 ಲಕ್ಷ ಕೊಟ್ಟು ಬಂದೇನೆ. ಹೌದು ತಂಗಿ, ಅವ್ರಿಗೇನು ಸಂಬಳ ಕೊಡಲ್ಲ? ಅಣ್ಣ, ಮತ್ ಆ ದಿನ ನಾನು ಕೇಳಿದ್ನಲ್ಲ, ನೀನೇ ಹೇಳ್ದಲ್ಲ, ಸಿಕ್ಕಿ ಚಾನ್ಸನ್ನ ಉಪಯೋಗಿಸ್ಬೇಕು.
ಅಪ್ಪ ನೋಡಿಲಿ, ನೀವು ತಂಗಿ ಮದುವೆಗೆ ಇಟ್ಟಿದ್ದು ದುಡ್ಡು ಹೋಯ್ತಂತ ಬೇಜಾರು ಮಾಡ್ಕೊಂಡಿದ್ರಲ್ಲ, ಇಲ್ಲಿ ನೋಡಿ 3 ಲಕ್ಷ. ಹಾ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅಪ್ಪ ಅದು ಹೇ, ಲಂಚ ತಗೊಂಡಿಯಾ? ಅಪ್ಪ ಅದು ಲಂಚ ತಗೊಳ್ಳೋದು ತಪ್ಪು ಅಂತ ನಿನಗೆ ಗೊತ್ತಿಲ್ವಾ? ಇದಕ್ಕಿನ ನಾನು ಇಷ್ಟ ಕಷ್ಟಪಟ್ಟು ನಿನ್ನನ್ನು ಬೆಳೆಸಿದ್ದು, ಈ ಅನ್ಯಾಯದ ದುಡ್ಡು ನನಗೆ ಬೇಡ ಮಗನೇ. ಇನ್ಮೇಲೆ ಯಾವತ್ತೂ ಲಂಚ ತಗೊಳ್ಳೋದಿಲ್ಲ ಅಂತ ಪ್ರಮಾಣ ಮಾಡೋ. ಆಗ್ಲಿ ಅಪ್ಪ, ಇನ್ಮೇಲೆ ಯಾವತ್ತೂ ಲಂಚ ತಗೊಳ್ಳೋದಿಲ್ಲ. ನೇತಿನಿಂದ ದುಡಿತೀನಿ. ಈ ದುಡ್ಡನ್ನು ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಕೊಟ್ಟು ಬರ್ತೀನಿ. ಸರಿ ಆಯ್ತು ಮಗನೇ. ರೀ ಮಿಸ್ಟರ್, ಇದೇನೋ ನಿಮ್ ಕೈಯಂದು? ರೀ ನೀವ್ರು ಯಾರ್ರೀ? ಯಾರವರು ನಮ್ ಫೋನ್ ಹಚ್ಚಿದ್ದವರು? ಮ್ಯಾಮ್ ನಾನೇ. ಯಾಕೆ ಮ್ಯಾಮ್ ಫೋನ್ ಹಚ್ಚಿದ್ರಿ? ನಮ್ ಸರ್ ಲಂಚ ತೊಗೊಳತಿದ್ದಾರೆ. ಏನೇ ಸರ್, ನೀವು ನಾಚಿಕೆ ಮಾನ ಮರದಿ ಬಿಟ್ಟು ನಿಂತಿದ್ದಾರಲ್ಲ? ಅದು ಮೇಡಮ್. ಏನೇ ಸರ್, ನಿಮ್ ಸರ್ಕಾರ ಸಂಬಳ ಕೊಡಲ್ವಾ? ಮ್ಯಾಮ್ ಅದು ಸಾರಿ ರೀ. ಏನ್ರಿ ಮಾಡುದೆಲ್ಲ ಮಾಡ್ಬಿಟ್ಟು ಈಗ ಸಾರಿ ಅಂತಿದ್ದೀರಲ್ಲ? ಯು ಆರ್ ಸಸ್ಪೆಂಡೆಡ್. ಯು ಆರ್ ಅಂಡರ್ ಅರೆಸ್ಟ್. ಅಪ್ಪ, ನನಗೆ ಪ್ರಮೋಷನ್ ಸಿಕ್ಕಿದೆ. ನೋಡಪ್ಪ, ನೀನು ಹೇಳಿದ ಹಾಗೆ ನಿಯತ್ತಿನಿಂದ ಕೆಲಸ ಮಾಡಿದ್ದಕ್ಕೆ ನನಗೆ ಈ ಪ್ರಮೋಷನ್. ಒಳ್ಳೆಯದಕ್ಕೆ ಯಾವತ್ತೂ ಬೆಲೆ ಇದೆ ಅನ್ನೋದು ನಿಜ ಅಪ್ಪ.